ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವ್ರ ಮನೆ ದೇವ್ರಿಗೆ ಹೋಗಬೇಕು ಅಂತೇಳ್ಬಿಟ್ಟು ಮನೆಯವರು ಕುಟುಂಬದವರೆಲ್ಲ ಸೇರಿಕೊಂಡು ಗಂಧದ ಗುಡಿಯಿಂದ ಹೋಗಿದ್ದಾರೆ. ಅಲ್ಲಿ ಚನ್ನಪಟ್ಟಣ ಹತ್ರ ಯಾವುದೋ ಹಳ್ಳಿಗೆ ಹೋಗಬೇಕು ಅಂತ ಹೋಗಿದ್ದಾರೆ. ಅಲ್ಲಿ ಒಬ್ಬರು ಊರವರು ಪರಿಚಯ ಇತ್ತು, ಅವರಿಗೆ ಫೋನ್ ಮಾಡಿ ಎಲ್ಲಿ ಬರಬೇಕು ಏನು ಅಂತೇಳಿ ಅಲ್ಲಿ ಹೋಗಿ ಕಾರ್ ನಿಲ್ಲಿಸ್ಕೊಂಡು 3 ರೋಡ್ ಹೋಗಿದೆ, ಯಾವ ರೋಡಲ್ಲಿ ಬರಬೇಕು ಅಂತ ಕೇಳ್ತಾನೆ. ನಾನೇ ಬರ್ತೀನಿ, ನೀವೇನು ಬರಬೇಡಿ ಅಂತೇಳಿ ಅವನೇ ಸ್ಕೂಟ್ರ್ ತೊಗೊಂಡು ಬಂದು ಇವ್ರನ್ನ ಕರ್ಕೊಂಡು ಬರ್ತಾನೆ ಮನೆಗೆ. ನಿಮಗೆ ಇವತ್ತಾಗಲ್ಲ ಪೂಜೆ, ನಾಳೆ ಇವತ್ತು ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ, ಮನೆ ಇದೆ ಬನ್ನಿ ಅಂತೇಳಿ. ಅಲ್ಲಿ ಮನೆ ಹತ್ರ ಹೋದಾಗ ಗೊತ್ತಾಗುತ್ತೆ ಅವರು ದೊಡ್ಡಮ್ಮ, ಅವರ ಅತ್ತೆ ಮಗಳು ಎಲ್ಲ ಬಂದಿದ್ದಾರೆ ಅಂತೇಳ್ಬಿಟ್ಟು, ದೊಡ್ಡಪ್ಪ ಎಲ್ಲ ಬಂದವ್ರೆ ಅಂತೇಳಿ. ಆಮೇಲೆ ಈ ನಮಗಿಂತ ಮೊದಲೇ ಯಾರೋ ಬಂದಿದ್ದಾರಲ್ಲ ಇಲ್ಲಿ ಅಂತ ಚಂದನ ಕೇಳ್ತಾಳೆ. ಹೌದು, ನಿಮ್ಮ ರಿಲೇಷನ್ ಯಾರೋ ಇರಬೇಕು, ಅವರು ಮಂದೇವರಿಗೆ ಅಂತಲೇ ಬಂದಿದ್ದಾರೆ, ನೀವೇನು ಇಷ್ಟು ವರ್ಷ ಈ ಕಡೆ ಬಂದೇ ಇಲ್ವಲ್ಲ ಅಂದರೆ, ನಮ್ಮ ಬರೋಕ್ಕೆ ಆಗಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ ದೇವರು ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಹೋಗಿ ಅಲ್ಲಿ ಬ್ಯಾಗ್ ಇಡಕ್ಕೆ ಹೋದಾಗ ಕೇಳ್ತಾಳೆ ಚಂದನ, ನಮಗಿಂತ ಮೊದಲೇ ಬಂದುಬಿಟ್ಟಿದ್ದಾರಲ್ಲ ಯಾರೋ ಅಂತೇಳಿ. ಬಂದಿದ್ದಾರೆ ಹೌದು ಅಂತೇಳಿ. ಆಮೇಲೆ ನಿಮಗೂ ವ್ಯವಸ್ಥೆ ಇದೆ, ಅವ್ರಿಗೂ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಇನ್ನೂ ಇವರು ಮನೆ ಒಳಗೆ ಹೋಗಿರೋದೇ ಇಲ್ಲ. ಅಷ್ಟೊತ್ತಿಗೆ ಭಾರತಿ ಮುಂದಿನ ಬಾಗಿಲಲ್ಲಿ ಬರ್ತಾಳೆ. ಓ ಮುತ್ತು ಅಣ್ಣ, ಮುತ್ತು ಮಾಮ ನೀನು ಬಂದಿರಾ ಅಂತ ಕೇಳ್ತಾಳೆ. ಆಮೇಲೆ ಚಂದನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಹೌದು, ನೀವು ಯಾವಾಗ ಬಂದ್ರಿ? ಮತ್ತು ನನಗೆ ಮನೆ ದೇವ್ರು ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅಂತಂದೆ, ಹೆಂಗೆ ಬಂದೆ ಅಂತ ಕೇಳ್ತಾನೆ. ಆವಾಗ ನಾನು ಅಮ್ಮನ ಕೇಳಿ ಹೇಳೋಣ ಅಂದ್ಕೊಂಡಿದ್ದೆ, ಅಮ್ಮ ಅಲ್ಲಿ ಅವಕಾಶನೇ ಕೊಡಲಿಲ್ಲ, ಬಾಬಾ ಅಂತ ಕರ್ಕೊಂಡು ಬಂದರು ಅಂತ ಹೇಳ್ತಾಳೆ. ಆಮೇಲೆ ಅವ್ರ ಅಮ್ಮ ಬರ್ತಾಳೆ. ಅಯ್ಯೋ, ಎಲ್ಲೋದ್ರೂ ಈ ಶನಿ ಮುಂಡೆವು ಇಲ್ಲಿಗೆ ಬರ್ತವೆ, ನಮ್ಮನ್ನೇ ಹುಡ್ಕೊಂಡು ಬರ್ತವೆ, ಇವಕ್ಕೇನು ಬಂದೈತೋ ರೋಗ, ನಮ್ಮನ್ನು ಹುಡ್ಕೊಂಡು ಬಿಟ್ಟರೆ ಗತಿನೇ ಇಲ್ಲ ಇವಕ್ಕೆ, ಹಂಗೆ ಹಿಂಗೆ ಅಂತ ಬೈತಾಳೆ. ಆಮೇಲೆ ಅವರು ಏನು ಮಾತಾಡಲ್ಲ, ಎಲ್ಲರೂ ಸುಮ್ಮನೆ ಇರ್ತಾರೆ. ಆಮೇಲೆ ಅವಳು ಭಾರತಿ ಗಂಡನ ಕರೀತಾಳೆ. ಕರೆದ್ಬಿಟ್ಟು ಬನ್ನಿರಿ ಇಲ್ಲಿ ಅಂತ ಕರೆದ್ಬಿಟ್ಟು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾಳೆ. ಮುತ್ತು ಅಣ್ಣ ಮತ್ತು ಹರಿ, ಚಂದನ ಅಂತ ಎಲ್ಲರನ್ನು ಪರಿಚಯ ಮಾಡಿಸ್ಕೊಡ್ತಾಳೆ. ಆಮೇಲೆ ಆಯಪ್ಪ ಮನೆ ತೋರಿಸಿದವನು, ಬರ್ತೀನಿ ನನಗೆ ಕೆಲಸ ಇದೆ ಹೋಗಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಹರಿ ಅವನಿಗೆ ಊಟ ತರೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಹೇಳಿರ್ತಾನೆ. ಆಮೇಲೆ ರಾತ್ರಿ ಅಡುಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಅವ್ರು ಮಾತ್ರ ಅಡುಗೆ ಮಾಡ್ಕೊತಿರ್ತಾರೆ, ಭಾರತಿ ಅಮ್ಮ ಅವರೆಲ್ಲ. ಇವ್ರಿಗೆ ಹೋಟೆಲಿಂದ ತರಿಸ್ಕೊಂಡು ರುಚಿ ರುಚಿಯಾಗಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ತರಿಸ್ಕೊಂಡು ತಿಂತಾಯಿರ್ತಾರೆ. ಅಲ್ಲಿಗೆ ಅವ್ರ ಅತ್ತೆ ಬರ್ತಾಳೆ. ಬಂದುಬಿಟ್ಟು, ಅಯ್ಯೋ ಎಂಥ ಚೆನ್ನಾಗಿದೆ ಚಟ್ನಿ ಇಡ್ಲಿ, ಇದು ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹರಿ ಮತ್ತು ಕಂಠಿ ಎಲ್ಲ ಹಾಸ್ಯ ಮಾಡ್ಕೊಂಡು ಹೇಳ್ತಾರೆ. ಆವಾಗ ಭಾರತಿ ಗಂಡ ಎಲ್ಲ ಹೋದವ್ರು ಅಲ್ಲೇ ಬರ್ತಾರೆ. ಬನ್ನಿ ಬನ್ನಿ ತಿನ್ನಿ ಅಂತ ಹೇಳ್ತಾರೆ. ಅವರು ಇಸ್ಕೊಂಡು ತಿಂತಿರ್ತಾರೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಅಲ್ಲಿಗೆ ಬಂದುಬಿಟ್ಟು, ಏನು ಅಳಿಯಂದರೆ ನೀವು ಮನೆಯಲ್ಲಿ ಒಳಗೆ ಅಡುಗೆ ಮಾಡಿದ್ದೀನಿ, ಅಲ್ಲಿ ಬಂದು ಊಟ ಮಾಡಿ ಇಲ್ಲೇಕೆ ಬಂದಿದ್ದೀರ ಅಂದಾಗ ಅವನು ಎದ್ದು ಹೋಗ್ತಾನೆ ಒಳಕ್ಕೆ. ಭಾರತಿನೂ ಹಿಂದೆ ಹೋಗ್ತಾಳೆ. ಹಿಂದೆ ಹೋದಾಗ, ಕೋತಿ ನಿಂಗೆ ಗೊತ್ತಾಗಲ್ವೇನೆ ಕರ್ಕೊಬರೋಕ್ಕೆ ಅಂತ ಬೈತಾನೆ. ಆಮೇಲೆ ಅವ್ರ ಅಣ್ಣಗೆ ಫೋನ್ ಮಾಡಿ ಅವ್ರ ಅಣ್ಣಗೆ ಆವಾಜ್ ಆಗ್ತಾಳೆ, ಏನಣ್ಣ ಅಡ್ರೆಸ್ಸು ನೀನು ಯಾಕೆ ಹೇಳಿದೆ, ಇಲ್ಲಿಗೆ ಅವರು ಬಂದು ಒಕ್ಕರ್ಸ್ಕೊಂಡಿದ್ದಾರಲ್ಲ, ನೀನು ಯಾಕೆ ಹೇಳಿದೆ ಅಂತ. ಹೌದಮ್ಮ ಹೇಳಿದೆ ಅಂತಾನೆ. ಏನಕ್ಕೆ ಹೇಳಕ್ಕೆ ಹೋದೆ ನೀನು, ಹೇಳ್ಬಾರ್ದಾಗಿತ್ತು ಅಂತ. ಹೇಳಲೇಬೇಕಲ್ಲಮ್ಮ, ಮನೆ ದೇವ್ರಲ್ವ, ಹೇಳಬೇಕು, ಅವರು ನಮ್ಮಂಗೆ ಪೂಜೆ ಮಾಡಬೇಕಲ್ವೇನಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಅದು ಸರಿ, ಇಲ್ಲಿ ಬಂದು ನಾವು ಬಂದಾಗಲೇ ಬರಬೇಕಾ, ಬೇರೆ ಟೈಮಲ್ಲಿ ಬಂದು ಹೋಗೋವು, ಕುಡುಕು ಮುಂಡೆವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಹಿಂಸೆ ಕೊಡ್ತವೆ ಅಂತ ಬೈತಾಳೆ. ಆಮೇಲೆ ಅವನು ಅಲ್ಲಿಗೆ ಏನೇನೋ ಹೇಳಿ ಸಮಾಧಾನ ಮಾಡ್ತಾನೆ. ಆಮೇಲೆ ನಾಳೆ ಇನ್ನೂ ಹೋಗೋದು ಅಂತ ಆಗಿರುತ್ತೆ. ಅವತ್ತು ರಾತ್ರಿ ಮಲಗೋಕ್ಕೆ ರೂಮ್ ಬೇಕಾಗಿರುತ್ತೆ. ಆಮೇಲೆ ಇವಳಿಗೆ ಚಂದನಿಗೊಂದು ರೂಮ್ ಸಿಕ್ಕಿರುತ್ತೆ. ಆ ರೂಮಲ್ಲಿ ಇನ್ನೆಲ್ಲ ಹಾಲಲ್ಲಿ ಮಲ್ಕೊಳ್ಳೋದು, ಚಂದನ ಮಾತ್ರ ರೂಮಲ್ಲಿ ಮಲ್ಕೊಳ್ಳೋದು ಅಂತ ಆಗಿರುತ್ತೆ. ಹರಿ ಹೋಗಿ ಅಲ್ಲಿ ತಮಾಷೆ ಮಾಡ್ತಾನೆ, ನಾನು ಬಂದು ರೂಮಲ್ಲಿ ಮಲ್ಕೊಳ್ತೀನಿ ಅಂತೇಳಿ ತಮಾಷೆ ಮಾಡ್ತಾನೆ. ಅದಕ್ಕೆ ಇಲ್ಲ ಪರವಾಗಿಲ್ಲ ಹೋಗಿ ನಾನು ಒಬ್ಬಳೇ ಮಲ್ಕೋತೀನಿ, ಕರೆಂಟ್ ಇಲ್ಲಲ್ಲ, ಇದು ಹಳ್ಳಿ, ರಾತ್ರಿ ಟೈಮು ಹೆದರಿಕೆ ಆಗುತ್ತೆ, ಏನು ಪರವಾಗಿಲ್ಲ, ನಾನು ಮೊಬೈಲ್ ಟಾರ್ಚ್ ಹಾಕ್ಕೊಳ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಹಂಗಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೈಮನ್ ಕರ್ಕೊಂಡು ಮುತ್ತು ಬರ್ತಾನೆ. ಬಂದುಬಿಟ್ಟು, ಚಂದನ ನೀನು ಒಬ್ಬಳೇ ಮಲ್ಕೋತೀಯಲ್ವೇ ನಮ್ಮ ರೂಮಲ್ಲಿ, ಮೈಮನ್ನು ಕರ್ಕೊ ಅಲ್ಲಿಗೆ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಮೈಮ ಬನ್ನಿ ಅಂತ ಹೇಳ್ತಾಳೆ. ಆಮೇಲೆ ಹರಿ ಅವ್ರ ಅಣ್ಣನ ಹತ್ರ
ನೀನು ಮಾಡವೆಲ್ಲ ಇವೇ ಕೆಲಸ, ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬಂದುಬಿಡ್ತೀಯ ಅಂತ ಬೈತಾನೆ. ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಇವರಿಬ್ಬರು ಹೋಗಿ ಮಲಗಿರ್ತಾರೆ. ಅವ್ರ ಅತ್ತೆ ಬಂದುಬಿಟ್ಟು ಮತ್ತೆ ಅಲ್ಲಿ ಕ್ಯಾತೆ ತೆಗಿತಾಳೆ. ಏನಕ್ಕೆ ಅವರೆಲ್ಲರೂ ಗಂಡ ಹೆಂಡ್ತಿ ಅಂದಮೇಲೆ ಒಂದು ರೂಮಲ್ಲಿ ಮಲ್ಕೋಬೇಕು, ನೀನೇನು ನಿನ್ನ ಗಂಡ ಸಪ್ರೇಟು, ನೀನು ಒಂದು ಕಡೆ ನಿನ್ನ ಗಂಡ ಒಂದು ಕಡೆ ಅಂತ. ಹಂಗೇನಿಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನನ್ನ ಗಂಡ ನನ್ನ ಜೊತೆನೇ ಮಲಗೋರು. ಆದರೆ ಅಲ್ಲಿ ನೋಡಿ ಮಹಿಮ ಬಂದು ಮಲಗಿರೋದ್ರಿಂದ ಅವ್ರಿಗೆ ಅಲ್ಲಿ ಮಲ್ಕೊಂಡಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನೀವು ಅದನ್ನೇ ದೊಡ್ಡ ವಿಷಯವಾಗಿ ಬಂದಿದ್ದೀರಲ್ಲ ಕೇಳೋಕ್ಕೆ ಅಂತ. ಸೊ ನನಗೆ ಬುದ್ಧಿ ಇಲ್ಲ, ನಾನೊಬ್ಳು ಪೆದ್ದಿ ಥರ ಆಡಿಕೊಂಡು ಕೇಳಕ್ಕೆ ಹೋಗಿದ್ದೀನಿ ಅಂದ್ಕೊಂಡು ಬೈಕೊಂಡು ಅವಳು ಹೋಗ್ತಾಳೆ. ಆಮೇಲೆ ಇವರೆಲ್ಲ ಬೆಳಿಗ್ಗೆ ಎದ್ದು ರೆಡಿ ಆಗಬೇಕಮ್ಮ, ಬೆಳಿಗ್ಗೆ ಬೇಗ ಹೇಳಮ್ಮ ಅಂತೇಳಿ ಮುತ್ತು ಹೇಳ್ತಾನೆ. ಆಯಿತು ಬೇಗ ಹೇಳ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲ ಬೆಳಿಗ್ಗೆ ಹೇಳಬೇಕು. ರಾತ್ರಿ ಎಲ್ಲ ಮಲಗಿರ್ತಾರೆ. ರಾತ್ರಿ ಇವರು ಹೋಟೆಲ್ ತಂದಿದ್ದೇ ಊಟ ಮಾಡ್ಕೊಂಡು ಎಲ್ಲ ಮಲ್ಕೋತಾರೆ. ಅವ್ರು ಮಾತ್ರ ಅಡುಗೆ ಮಾಡ್ಕೊಂಡು ಮಲ್ಕೋತಾರೆ. ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಮಲಗಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋದು ಅಂತ ಆಗಿದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಅವರಪ್ಪ ಒಂದು 4 ಜನ ಹಳ್ಳಿಯವ್ರನ್ನ ಕುಡಿಸ್ಕೊಂಡು ಕರ್ಕೊಂಬರ್ತಾನೆ. ಅಲ್ಲಿಗೆ ಬಂದು ಅವಳು ಬೈತಾಳೆ, ಇಲ್ಲಿ ಕುಡ್ಕುರ ಸಾಮ್ರಾಜ್ಯ ಅಂತ ತಂಗಿ ಬೈದಾಗ ಅವರೆಲ್ಲ ಏನು ಇವ್ರ ಹತ್ರ ಬೈಸ್ಕೋಬೇಕು ಅಂತೇಳಿ ಎಲ್ಲ ವಾಲಾಡ್ತಿರ್ತಾರೆ. ಎಲ್ಲ ವಾಪಸ್ ಹೋಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.